ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ವರ್ಧಾ ನಾಮಿನೇಷನ್ಗೆ ಅರ್ಜಿ ಹಾಕಬೇಕು ಅಂತ ಹೊರಟಿರ್ತಾನೆ. ಯಾಕಂದರೆ ಮೊದಲೇ ಅರ್ಜಿ ಹಾಕಬೇಕು ಅಂತ ಫಸ್ಟ್ ಹೋದಾಗ ಕಾವೇರಿನ ನೋಡಿ ತುಂಬ ಶಾಕ್ ಆಗಿರ್ತಾನೆ. ಹಾಗಾಗಿ ಅವತ್ತವನು ಅರ್ಜಿ ಹಾಕೋಕ್ಕಾಗಲ್ಲ. ಆದರೆ ಬಾಲನ ಕರೆದು, ನೋಡು ಬಾಲ, ಏನೇ ಆಗಲಿ ಕಾವೇರಿ ಹೊರಗೆ ಬಂದಿರ್ಬೋದು, ಆದರೆ ಅವಳು ಬಂದಿರೋದು ಬರೀ ಬೇಲ್ ಮೇಲೆ, ಪೆರಲ್ ಬೇಲ್ ಮೇಲೆ ಮಾತ್ರ. ಆದರೆ ನಾನು ಮಾತ್ರ ನಾಮಿನೇಷನ್ಗೆ ಅರ್ಜಿ ಹಾಕಲೇಬೇಕು. ಯಾಕಂದರೆ ಇದರಲ್ಲಿ ನನ್ನ ಭವಿಷ್ಯ ಇದೆ, ನಾನು ಈ ಸಲ ವಿನ್ ಆಗಲೇಬೇಕು ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಬಾಲ ಕೇಳಿಸ್ಕೊಂಡು, ನೀವು ಹೇಗೆ ವಿನ್ ಆಗ್ತೀಯ ಅಂತ ನಾನು ನೋಡ್ತೀನಿ. ತಪ್ಪೇ ಮಾಡಿಲ್ಲದ ನನ್ನ ಕಾವೇರಿ ಇಷ್ಟು ವರ್ಷ 10 ವರ್ಷ ನನ್ನಿಂದ ದೂರ ಆಗಿದ್ದಾಳೆ. ಪಾಪ ಜೈಲಿಗೆ ಸೇರಿದ್ದಾಳೆ. ಅದು ಅಲ್ಲದೆ ದೇವ್ರಂತಿರೋ ನಮ್ಮ ಅತ್ತಿಗೆನ ನೀನು ಸಾಯಿಸಿದ್ಯಾ. ನೀನು ನಾಮಿನೇಷನ್ನ ಹೇಗೆ ಫೈಲ್ ಮಾಡ್ತೀಯ ನಾನು ನೋಡೇ ನೋಡ್ತೀನಿ. ಸರಿ ಬಸ್ಸು, ಆಯಿತು, ಇನ್ಯಾಕೆ ನಾವು ತಡ ಮಾಡೋದು, ಬನ್ನಿ ನಾವಿನ್ನು ಹೊರಡೋಣ ಅಂತ ಈ ಕಡೆ ಬಾಲ ವರ್ಧಾ ಹೊರಟ್ಬಿಡ್ತಾರೆ. ಇನ್ನು ಕಾವೇರಿ ಊರನ್ನೆಲ್ಲ ನೋಡಬೇಕು ಅಂತ ಚಂದು, ಕಾವೇರಿ, ರಾಣಿ ಬಂದಿರ್ತಾರೆ. ಅವ್ರ ಜೊತೆ ಸರಳ ಮತ್ತು ಪುಟ್ಟಕ್ಕನೂ ಹಿಂದೆಗೆ ಬಂದಿರ್ತಾರೆ. ಯಾಕಂದರೆ ಎಲ್ಲಿ ಕಾವೇರಿ ಬಾಲನ ಮೀಟ್ ಮಾಡ್ತಾಳೋ ಅವಳಿಗಿಂತ ಮೊದಲು ನಾವು ಮೀಟ್ ಆಗಬೇಕು. ಯಾಕಂದರೆ ಕಾವೇರಿಗೆ ಒಂದು ಮಗಳಿರೋದು, ಅಂದರೆ ರಾಣಿ ಇರೋ ವಿಚಾರನ ಹೇಗಾರು ಮಾಡಿ ಬಾಲಂಗೆ ಹೇಳಲೇಬೇಕು. ಅವರಿಬ್ಬರನ್ನ ಕರ್ಕೊಂಡು ಹೋಗು ಅಂತ ಹೇಳಬೇಕು ಅಂದ್ಕೊಂಡು ಸರಳ ಮತ್ತು ಪುಟ್ಟಕ್ಕನು ಅವ್ರ ಹಿಂದೆನೇ ಬಂದಿರ್ತಾರೆ. ಈ ಕಡೆ ಕಾವೇರಿ ಒಬ್ಬಳೇ ಪಾನಿಪುರಿ ತಿಂತಾ ಇರ್ತಾಳೆ. ಯಾಕಂದರೆ ರಾಣಿಗೆ ಖಾರ ಆಗಿರುತ್ತೆ ಅಂತ ಚಂದು ಅವಳಿಗೆ ನೀರು ಕುಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾನೆ. ಅದು ಆ ಟೈಮಲ್ಲಿ ತುಂಬ ಒಳ್ಳೆಯದಾಯಿತು. ಯಾಕಂದರೆ ವರ್ಧಾ ಮತ್ತು ಬಾಲ ಅದೇ ಟೈಮಿಗೆ ಅಲ್ಲಿಗೆ ಬರ್ತಾನೆ. ಈ ಕಡೆ ಬಾಲ ದೂರದಿಂದನೇ ಕಾವೇರಿ ನಿಂತಿರೋದನ್ನ ನೋಡ್ತಾನೆ. ಆದರೆ ಒಳಗೆ ಶಾಕ್ ಆಗ್ತಿರುತ್ತೆ. ಯಾಕಂದರೆ ವರ್ಧನೂ ಇದ್ದಾನಲ್ಲ, ವರ್ಧ ಏನಾದ್ರು ಕಾವೇರಿನ ನೋಡಿದರೆ ಅವಳಿಗೇನಾದ್ರು ತೊಂದರೆ ಕೊಟ್ಬಿಡ್ತಾನೇನೋ ಅಂತ ಅಂದ್ಕೊಂಡಿರ್ತಾನೆ. ಸೀದಾ ಅಲ್ಲೇ ನಿಲ್ಲಿಸ್ಬಿಡ್ತಾನೆ. ಈ ಕಡೆ ಬಾಲ ಹೊರಗೆ ಕಾರಿಂದ ಹೊರಗೆ ಬಂದು ಕಾವೇರಿನೇ ನೋಡ್ತಿರುವಾಗ ವರ್ಧ ಇವನು ಯಾಕೆ ಇಲ್ಲಿಗೆ ನಿಲ್ಲಿಸ್ತಾ ಅಂತ ನೋಡೋತ್ತಿಗೆ ಮುಂದೆ ಕಾವೇರಿನೇ ಇರ್ತಾಳೆ. ಸೀದಾ ಕಾವೇರಿ ಹತ್ರ ಬಂದು ವರ್ಧ ಕೇಳ್ತಾನೆ, ನೀನು ಪೆರಲ್ ಬೇಲ್ ಮೇಲೆ ಹೊರಗೆ ಬಂದೆಲ್ಲ, ಸತ್ಯ ಹೇಳು, ನಿನಗೆ ಯಾರು ಬೇಲ್ ವ್ಯವಸ್ಥೆ ಮಾಡಿಸಿದ್ದು, ನೀನು ಹೆಂಗೆ ಬಂದೆ, ನಿನಗೆ ಹೇಗೆ ಬೇಲ್ ಸಿಕ್ತು, ನನ್ನ ಕಣ್ ತಪ್ಪಿಸಿ ಬೇಲ್ನ ಸಿಗುವಂಗೆ ಮಾಡಿಕೊಂಡೆ ಅಲ್ಲ, ಹೇಳು ಅಂತ ಹೇಳ್ತಾನೆ. ಆದರೆ ಕಾವೇರಿ ಮಾತ್ರ ಏನೂ ಹೇಳಲ್ಲ. ಲಾಸ್ಟಿಗೆ ಅವನು ಪದೇ ಪದೇ ಕೇಳ್ತಾನೆ ಇರ್ತಾನೆ, ನೋಡು ವರ್ಧ, ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಟ್ಬಿಡು ಅಂತ ಜೋರಾಗಿಯೇ ಕಾವೇರಿ ಹೇಳ್ತಿರ್ತಾಳೆ. ಆದರೆ ಈ ಕಡೆ ವರ್ಧ ಮಾತ್ರ, ಹೇಳು, ಸತ್ಯ ಹೇಳು, ನಿನಗೆ ಬೇಲ್ ವ್ಯವಸ್ಥೆ ಯಾರು ಮಾಡಿಸಿದ್ದು ಅಂತ. ಯಾರು ಅಂತ ಹೇಳಬೇಕಾ, ಸರಿ ಹೋಗು, ನಿನ್ನ ಚೇಳ ಆ ಬಾಲ ಇದ್ದಾನಲ್ಲ ಅವನನ್ನೇ ಕೇಳು ಅಂತ ಹೇಳ್ತಾನೆ. ಬಾಲನ ನಾನು ಯಾಕೆ ಕೇಳಬೇಕು, ಕೇಳು, ನನಗೆ ಬೇಲ್ ಯಾರು ಕೊಡಿಸಿದ್ದು, ಹೇಗೆ ಬೇಲ್ ಬಂತು ಎಲ್ಲ ಅವನೇ ವಿವರಿಸ್ತಾನೆ, ಸುಮ್ಮನೆ ನನ್ನನ್ನು ಕೇಳಬೇಡ ಅಂತ ಈ ಕಡೆ ಜೋರಾಗಿ ಕಾವೇರಿ ಹೇಳ್ತಿರ್ತಾಳೆ. ಆದರೆ ವರ್ಧ ಮಾತ್ರ, ಸತ್ಯ ಹೇಳು ಕಾವೇರಿ, ನಿನಗೆ ಯಾರು ಬೇಲ್ ಕೊಡಿಸಿದ್ದು ಅಂತ ಅವಳ ಕೈ ಹಿಡಿಯೋಕ್ಕೆ ಶುರು ಮಾಡ್ತಾನೆ. ಇದು ನೋಡಿ ಬಾಲಂಗೂ ಸಿಟ್ಟು ಬರ್ತಿರುತ್ತೆ. ಆದರೆ ಕಾವೇರಿ ಮಾತ್ರ ಸಿಟ್ಟಲ್ಲಿ ಅವನು ಎಲ್ಲಿ ನನ್ನ ಕೈ ಮುಡ್ತಾ ಅಂತ ಅವನ ಕೆನ್ನೆಗೆ ಹೊಡೆದ್ಬಿಡ್ತಾನೆ. ಇದನ್ನೆಲ್ಲ ನೋಡಿದ ಪುಟ್ಟಕ್ಕ ಮತ್ತು ಸರಳಂಗೂ ಆಶ್ಚರ್ಯ ಆಗಿಬಿಡುತ್ತೆ. ಇದು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.